ಯಲ್ಲಾಪುರದ ರಸ್ತೆ ಮಾರ್ಗ ಮಧ್ಯದಲ್ಲಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಯಾಕ್ಟ್ ಆಸ್ಪತ್ರೆಗೆ ಸೇರಿಸುವಂತಹ ಮಾರ್ಗ ಮಧ್ಯೆ ಒಬ್ಬರ ಸಾವಾಗಿದೆ. ಮಾರ್ಗ ಮಧ್ಯೆ ಗಾಯಾಳು ಜಲಾಲ್ ತಾರಾ ಮಂಚಿಗ ಅವರ ಸಾವಾಗಿದೆ. ಮೃತ ಜಲಾಲ್ ಪತ್ನಿ ಗರ್ಭಿಣಿ ಅನ್ನೋದು ಗೊತ್ತಾಗ್ತಾ ಇದೆ. 3 ಜನ ಮಕ್ಕಳ ಆಕ್ರಂದನ ಕೂಡ ಅಲ್ಲಿ ಕರಳು ಹಿಂಡುವಂತಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ 6 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ವಿಶೇಷ ತುರ್ತು ನಿಗಾ ಘಟಕದಲ್ಲಿ ಅಂದ್ರೆ ಐಸಿಯುನಲ್ಲಿ, ಸ್ಪೆಷಲ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಕಿಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾದಂತಹ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಉಳಿದ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕ್ಲಾರಿಟಿ ಕೊಡೋ ಕೆಲಸವನ್ನು ಕೂಡ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಟ್ರೀಟ್ಮೆಂಟ್ 2 ಕಡೆಗಳಲ್ಲಿ ಆಗ್ತಾ ಇದೆ. ಇನ್ನು ಈ ಸಾವಂತೂ ಬಹಳ ಅನ್ಯಾಯದ ಸಾವು. ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗಬೇಕಾದ್ರೆ ಮಾರ್ಗ ಮಧ್ಯೆ ಅವರ ಡೆತ್ ಆಗಿದೆ. ಅವ್ರ ಫ್ಯಾಮಿಲಿ ಇವ್ರ ಮೇಲೆ ಡಿಪೆಂಡ್ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತದೆ. ಅದು ಸಂತೆ ಗಾಡಿ ಅಣ್ಣ, ಅದು ಸಂತೆಗೆ ಹೋಗಾಗತ್ತಿದ್ವಿ, ಅದು ಗಾಡಿ ಏನೋ ಆಗಿ ಪಲ್ಟಿ ಹೊಡೆದೈತಿ. ಎಷ್ಟು ಮಂದಿ ಇದ್ರು ಒಟ್ಟು ಒಂದು 25-30 ಮಂದಿ ಇರ್ಬೋದು. ಎದಕ್ಕೆ ಹೊಂಟಿದ್ರಿ? ಸಂತೆ ಮಾಡಕ್ಕೆ. ಎಲ್ಲಿಗೆ? ಕುಮಟಾಗೆ. ಪ್ರತಿ ವಾರ ಹೋಗ್ತಿದ್ರಿ? ಪ್ರತಿ ವಾರ ಹೋಗ್ತೀವಿ. ಎಲ್ಲಿಂದ? ಸವಣೂರ್ಲಿಂದ. ಈಗ ಯಾರ್ಯಾರಿಗೆ ಏನೇನಾಗಿದೆ? ಎಷ್ಟು ಮಂದಿ ಇದಾಗ? ಅದು ನನಗೆ ಗೊತ್ತಿಲ್ಲ. ಯಾರು ಏನು? ನೀವು ಅದೇ ಗಾಡಿಗೆ? ನಾವು ಅದೇ ಗಾಡಿಗೆ. ನಿಮಗೇನು ಆಗಿಲ್ಲ? ನಮಗೆ ಸ್ವಲ್ಪ ಪೆಟ್ಟಾಗಿತ್ತು. ನಿಮ್ಮ ಹೆಸರು? ಅದು ಸಂತೆ. ಯಲ್ಲಾಪುರ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 10 ಗಾಯಗಳಿಗೆ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಶೇಷ ಘಟಕದಲ್ಲಿ ಇಲ್ಲಿನ ನಿರ್ದೇಶಕರಾದಂಥ SF ಕಮಾರ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಹಲವಾರು ರೀತಿಯ ಒಂದು ಸೌಕರ್ಯಗಳನ್ನು ಈ ಗಾಯಗಳಿಗೆ ನೀಡುವ ಮುಖಾಂತರ ಚಿಕಿತ್ಸೆ ಮಾಡಲಾಗ್ತಿದೆ. ಈ ಬಗ್ಗೆ ಮಾತನಾಡಲು ಕಿಮ್ಸ್ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟು ಜನ ಗಾಯಾಳುಗಳು ಮತ್ತು ಅವರ ಪರಿಸ್ಥಿತಿ ಹೇಗಿದೆ ಸರ್? ಸುಮಾರು 6:30 ಗಂಟೆಗೆ ನಮ್ಮ ಆಸ್ಪತ್ರೆಗೆ 11 ರೋಗಿಗಳು ಬಂದಿದ್ದು, ಅದರಲ್ಲಿ ಒಂದು ರೋಗಿ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಅವ್ರನ್ನ ಬಾಡಿಯನ್ನು ಇಲ್ಲಿ ನಮ್ಮ ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಉಳಿದಂತೆ 10 ರೋಗಿಗಳನ್ನು ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಈಗಾಗಲೇ ಒಂದು 10 ಬೆಡೆಡ್ ICUದಲ್ಲಿ ನಮ್ಮ ಎಲ್ಲ ವೈದ್ಯರ ತಂಡ ಅವರಿಗೆ ಬೇಕಾದಂಥ ಪ್ರೈಮರಿ ಮತ್ತು ಲೈಫ್ ಸೇವಿಂಗ್ ಟ್ರೀಟ್ಮೆಂಟು ಮಾಡ್ತಾ ಇದ್ದಾರೆ. ಮತ್ತು ಮೆಡಿಕಲ್ ಸೂಪರಿಂಟೆಂಡೆಂಟ್ ರಾಜಶೇಖರ್ ದ್ಯಾಬೇರಿ ಅವರ ನೇತೃತ್ವದಲ್ಲಿ ವಿವಿಧ ಸ್ಪೆಷಲಿಸ್ಟ್ಗಳು ಎಲ್ಲ ಪೇಷಂಟ್ಗಳನ್ನು ಒಂದು ಥರೋ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸರ್? ಆರೋಗ್ಯದ ಚೈತರಿಕೆ ಪ್ರಮಾಣ ಎಷ್ಟಿದೆ? ಈಗ ಸದ್ಯಕ್ಕೆ ನಮಗೆ ಒಂದು ಪ್ರೈಮರಿ ಹಂತದಲ್ಲಿ ತಿಳಿದ ಮಾಹಿತಿ ಪ್ರಕಾರ 10 ಪೇಷಂಟ್ಗಳು ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಯಾವುದೇ ರೋಗಿ ಆಗಲಿ 24 ತಾಸು ಅಬ್ಸರ್ವೇಷನ್ ಮಾಡೋದು ಅದು ನೆಸೆಸರಿ. ತಮ್ಮ ಕಿಮ್ಸ್ ಆಸ್ಪತ್ರೆ ಪದೇ ಬರ್ತದ್ದು ನಿರ್ಲಕ್ಷ್ಯ ಧೋರಣೆ ಅಥವಾ ಪೇಪರ್ ವರ್ಕ್ ಸಂಬಂಧಿಸಿದಂತೆ ಸ್ವಲ್ಪ ಸಿಬ್ಬಂದಿಗಳು ಕಿರುಕುಳ ನೀಡ್ತಾರೆ ಅಂತ ಆರೋಪಗಳು ಕೇಳಿಬರ್ತದೆ. ಇದನ್ನು ತಡೆಗಟ್ಟುವಲ್ಲಿ ಯಾವ ರೀತಿ? ಈಗಾಗಲೇ ನಾನು ಹೇಳ್ದಂಗೆ ಫಸ್ಟ್ ನಮ್ಮದು ಏಮು ಟು ಸೇವ್ ದಿ ಲೈಫ್. ಲಕ್ಕಿಲಿ ಈಗ 10 ಪೇಷಂಟ್ಸು ಔಟ್ ಆಫ್ ಡೇಂಜರ್ ಇದ್ದಾರೆ. ಅದು ಮೊದಲಿಗೆ ನಮ್ಮ ವೈದ್ಯರ ತಂಡ ಏನು ಡ್ಯೂಟಿ ಮೇಲಿದ್ದರು ಅವರ ಒಂದು ಇಮಿಡಿಯೇಟ್ ಆ್ಯಕ್ಷನ್ಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಸಣ್ಣ ಮಟ್ಟ ಬಂದಿದ್ದಾವೆ. ಅದು ಒಂದು ರಿಗಾರ್ಡಿಂಗ್ ಇದು ಪೇಪರ್ದು ರಿಜಿಸ್ಟ್ರೇಷನ್ ಅಂತೇಳಿ ಅದನ್ನು ಈಗಾಗಲೇ ನಾನು ವೈದ್ಯಕೀಯ ಅಧೀಕ್ಷಕರಿಗೆ ಅದನ್ನು ಡೈರೆಕ್ಷನ್ ಕೊಟ್ಟು ಅದನ್ನು ಸರಿಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೂ ಆಗೋದಿಲ್ಲ.